ನೋಡ್ತಾ ಇದ್ರೆ ನಿಮಗೆ ನಿಮ್ಮ ಚೈಲ್ಡ್ಹುಡ್ ನೆನಪಾಗ್ತಿದೆ ಅಲ್ವಾ? ಹೌದು, ಇವತ್ತಿನ ರೆಸಿಪಿಯಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂಥ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಒಂದು ಪೇಡ ಮಾಡ್ಕೊಳ್ಸಿದ್ರೆ ಹಾಲ್ಕೋವಾ, ಪಾಲ್ಕೋವಾ, ಹಾಲ್ಕೋವಾ ಏನು ಬೇಕಿದ್ರು ಹೇಳ್ಬೋದು. ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಈ ಸ್ಟೆಪ್ಗಳನ್ನು ಅನುಸರಿಸಿದ್ರೆ. ಇದಕ್ಕೆ ನೋಡಿ ಬೇರೆ ಏನು ಬೇಕಾಗಿಲ್ಲ. ಒಂದು ಅರ್ಧ ಕಪ್ ಅಷ್ಟಕ್ಕಿಂತ ಕಡಿಮೆ ತುಪ್ಪ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೋಡಿ, 1 ಕಪ್ ಅಷ್ಟು ಮೈದಾ ಹಿಟ್ಟಿಗೆ ಅರ್ಧ ಕಪ್ಗಿನ್ನ ಕಡಿಮೆ ತುಪ್ಪ ಬಳಸಬೇಕಾಗುತ್ತೆ. ಇವಾಗ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀವಿ. ತುಂಬಾ ಸಿಂಪಲ್ಲು ಈ ಪಾಲ್ಕೋವಾ ಮಾಡೋದು. ಜಾಸ್ತಿ ಏನು ತೊಂದರೆ ಕೊಡುವಂಥ ಇದು ಕೆಲಸನೇ ಅಲ್ಲ ಈ ಪೇಡ ಮಾಡೋದು. ಸೊ ನೋಡಿ, ತುಪ್ಪ ಚೆನ್ನಾಗಿ ಕರಗ್ತಿದ್ದ ಹಾಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಈ ಪ್ರೊಸೆಸರ್ ಎಲ್ಲವನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಹೇಳುವಂಥ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಹೊರಗಡೆ ಎಲ್ಲ ಸಿಗ್ತಿತ್ತಲ್ಲ, ನಾವು ಚಿಕ್ಕವರಿದ್ದಾಗೆಲ್ಲ ಸಿಗ್ತಿತ್ತಲ್ಲ ಹೊರಗಡೆ, ಅದೇ ಥರ ನಿಮಗೆ ಪಾಲ್ಕೋವಾ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಬೋದು ಸುಲಭವಾಗಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು. ಪಾಲ್ಕೋವಾ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನೀವೆಲ್ಲರೂ ತಿಂದಿರ್ತೀರ. ಪ್ರತಿಯೊಬ್ಬರ ಬಾಲ್ಯವನ್ನು ನೆನಪಿಸುವಂಥ ಒಂದು ಅಥೆಂಟಿಕ್ ಸ್ವೀಟ್ ಅಂತ ಹೇಳ್ಬೋದು. ಇದು ಅಷ್ಟು ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುವಂಥ ಒಂದು ಸ್ವೀಟ್ ಪೇಡ ಅಂತ ಹೇಳ್ಬೋದು. ಇದಕ್ಕೆ ಪಾಲ್ಕೋವಾ, ಹಾಲ್ಕೋವಾ ಸುಮಾರು ಹೆಸರುಗಳಿಂದ ಕರೀತಾರೆ. ನಾವು ಚಿಕ್ಕವರಿದ್ದಾಗ ಇದಕ್ಕೆ 4 ಆಣೆ ದುಡ್ಡು ಕೊಟ್ಟು ತಗೊಂಡು ತಿಂತಿದ್ವಿ. ನೀವು ಚಿಕ್ಕವರಿದ್ದಾಗ ಎಷ್ಟೆಷ್ಟು ಇದಕ್ಕೆ ರೇಟ್ ಇತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರ್ಯಾರು ಇದನ್ನು ತಿಂದಿರೋ ಅವರೆಲ್ಲ. ಸೊ ನೋಡಿ, ಇದನ್ನು ಈ ಥರ ಹುರಿತಾ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ಹಾಕಿರೋಂಥ ತುಪ್ಪ ಏನಿರುತ್ತೆ ನೋಡಿ, ಅದು ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಬೆರೆತುಕೊಡುತ್ತೆ. ಕೈ ಬಿಡ್ದಾಗೆ ಇದೇ ಥರ ಇದನ್ನು ಹುರಿತಿರ್ಬೇಕು. ಸೊ ನೋಡಿ, ಸ್ವಲ್ಪ ಈ ಹುರಿಯೋ ಪ್ರೊಸೀಜರ್ ಏನಿದೆ ಇದನ್ನು ನೀವು ಪರ್ಫೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ಪಾಲ್ಕೋವಾ ನೀವು ಚಿಕ್ಕವರಿದ್ದಾಗ ತಂದಿರುತ್ತಲ್ಲ ಅದೇ ಟೇಸ್ಟು ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು. ನೋಡಿ, ಹುರಿತಾ ಒಂದು 10 ನಿಮಿಷ ಆಗಿದೆ. ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಈ ಥರ ಹುರ್ಕೊಂಡ್ರೆ ಗಂಟುಗಳಾಗಲ್ಲ. ಹಾಗೆ ಆ ಮೈದಾ ಹಿಟ್ಟಿಂದೆ ಅದು ಅದರ ಜೊತೆಗೆ ತುಪ್ಪ ಏನಿದೆ ಬೆರೆತು ಹೋಗುತ್ತೆ. ಸೊ ನೋಡಿ, ಇವಾಗ ಗಂಟುಗಳ ಥರ ಆಗ್ತಿದೆಯಲ್ಲ ನಿಮಗೆ, ಅದನ್ನು ಇದೇ ಥರ ಹುರಿತಾ ಹೋದಾಗೆ ತುಪ್ಪ ಏನಿದೆ ಮೈದಾ ಹಿಟ್ಟು ಒಳಗಡೆ ರಿಲೀಸ್ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ನೋಡಿ ಈ ಥರ ಕೋವಾ ಥರ ನಿಮಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡ್ತಿರ್ಬೋದು. ಇವಾಗ ಕೋವಾ ತರ್ತೀರಲ್ಲ ನೀವು ಸ್ವೀಟ್ ಮಾಡಲಿಕ್ಕೆ, ಅದೇ ಥರ ಇದು ಟರ್ನ್ ಆಗುತ್ತೆ ಹುರಿತಾ. ಸೊ ಸುಮಾರು ಹೊತ್ತು ಇದನ್ನು ಹುರಿಬೇಕಾಗುತ್ತೆ. ಅಂದರೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಅಷ್ಟು ನಿಮಗೆ ಚೆನ್ನಾಗಿ ಬರಲ್ಲ. ಲೋ ಫ್ಲೇಮ್ ಇಟ್ಕೊಂಡು ಒಂದು 15 ನಿಮಿಷ, ನಾನಿಲ್ಲಿ ಒಂದು 20 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ. 20 ನಿಮಿಷ ಹುರಿದ ಆದಮೇಲೆ ನನಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಅದೇ ಟೇಸ್ಟಲ್ಲಿ ನನಗೆ ರೆಡಿಯಾಗಿದ್ದು. ಇದಕ್ಕೆ ತುಂಬ ಪೇಷನ್ಸ್ ಬೇಕು. ನೋಡಿ, ಈ ಥರ ಹುರಿತಾ ಕಲರು ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಈ ಥರ ಕಲರ್ ಚೇಂಜ್ ಆಗುತ್ತಾ ಹೋಗುತ್ತೆ. ಹಾಗೆಯೇ ಇದರಿಂದ ಒಳ್ಳೆ ಒಂದು ಪರಿಮಳ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಅದು ಹುರಿತಾ ಚೆನ್ನಾಗಿರುವಂಥ ಒಂದು ಸ್ಮೆಲ್ ಇದರಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೋಡಿ, ಇವಾಗ ಸ್ಪೂನಲ್ಲೂ ಕೂಡ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಈ ಸ್ಪೂನಲ್ಲಿ ಅಥವಾ ಸ್ಪ್ಯಾಚುಲಲ್ಲಿ ತುಪ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇದು ಪರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಒಂದು ಒಳ್ಳೆ ಸ್ಮೆಲ್ ಬಂದರೆ ಸಾಕು, ಹುರಿದಿದೆ ಅಂತ ಅಂದ್ಕೊಂಡ್ಬಿಡಿ. ಅವಾಗ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಆ ಪಾತ್ರೆಯಲ್ಲಿ ಬಿಡಬೇಡಿ, ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾನಿಲ್ಲಿ ಒಂದು ಅಗಲವಾಗಿರುವಂಥ ಪರಾತ್ಗೆ ನಾನಿಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಇದ್ರದ್ದು. ಈ ಥರ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ತುಂಬಾ ಬಿಸಿ ಇರುತ್ತೆ. ನಾವು ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಜಾಸ್ತಿ ಸಮಯ ಹುರಿತಿರೋದ್ರಿಂದ ಹಿಟ್ಟನ್ನು ತುಂಬಾ ಬಿಸಿಯಾಗಿರುತ್ತೆ. ಇದು ನೋಡಿ, ಈ ಥರ ಅಗಲವಾಗಿ ಹರಡ್ಕೊಂಡು ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಬಿಟ್ಬಿಡಿ. ಪೂರ್ತಿಯಾಗಿ ತಣ್ಣಗಾಗಬಾರ್ದು, ಹಿಟ್ಟು ಬಿಸಿ ಹಾಗೆ ಇರಬೇಕು, ಆದರೆ ಕೈಯಲ್ಲಿ ಮುಟ್ಟೋ ಥರ ಇರಬೇಕು. ಆ ಟೈಮ್ನಲ್ಲಿ ನಾನಿಲ್ಲಿ ಇದಕ್ಕೆ ನೋಡಿ ನೀವು ಆ ಏಲಕ್ಕಿನ ಸಣ್ಣದಾಗಿ ಪೌಡ್ರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಏಲಕ್ಕಿ ಹಾಕ್ಕೊಳ್ತೇನೆ, ಅದ್ರ ಬದಲಿಗೆ ಏಲಕ್ಕಿ ಎಸೆನ್ಸ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು.
ನೋಡಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅಲ್ವಾ, ಇದಕ್ಕೆ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ಬಳಸಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋದಾದರೆ ಇನ್ನೂ ಹಾಕ್ಕೊಳ್ಬೋದು. ಇದಂತೂ ಪರ್ಫೆಕ್ಟ್ ಆಗಿರುವಂಥ ಅಳತೆ ಅಂತ ಹೇಳ್ಬೋದು. ನಾನು ಇಲ್ಲಿ ಇದರ ಅಳತೆ ಎಲ್ಲ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು, ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಇವಾಗ ಸಕ್ಕರೆ ಹಾಕ್ಕೊಂಡು ಕೈಯಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆ ಸಕ್ಕರೆ ಚೆನ್ನಾಗಿ ಬೆರಿಬೇಕು. ಇವಾಗ ನೀವು ಗೋಧಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರಿ ನೋಡಿ, ಚಪಾತಿ ಮಾಡಲಿಕ್ಕೆ ಅಥವಾ ಏನಾದರೂ ಬಿಸ್ಕೆಟ್ಸ್ ಮಾಡಲಿಕ್ಕೆ ಯಾವ ಥರ ಕಲಿಸ್ತೀರಲ್ವ ಮೈದಾನ, ಆ ಥರ ನೀವು ಇದನ್ನು ಚೆನ್ನಾಗಿ ಕೈಯಿಂದ ಒತ್ತಿ ಒತ್ತಿ ಕಲಿಸ್ಬೇಕಾಗತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ತಾ ಒಂದು ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ ನಿಮಗೆ. ನೋಡಿ, ಕೈಯಲ್ಲಿ ಕೂಡ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಥರ ಹಿಟ್ಟು ರೆಡಿ ಆಗುತ್ತೆ. ನೀವು ಇವಾಗ ಬಿಸ್ಕೆಟನ್ನು ಮಾಡಲಿಕ್ಕೆ ಹಿಟ್ಟನ್ನು ತಯಾರಿಸ್ತಿರಲ್ಲ, ಆ ಥರ ಹದಕ್ಕಿದು ಹಿಟ್ಟು ಬರಬೇಕು. ಅದು ರೈಟ್ ಕನ್ಸಿಸ್ಟೆನ್ಸಿ. ಕೆಲವರು ಏನು ಮಾಡ್ತಾರೆ, ಪಾತ್ರೆಯಲ್ಲಿ ಪೂರ್ತಿ ಮೆಲ್ಟ್ ಆಗೋ ಥರ ಹುರಿತಾರೆ ಹಿಟ್ಟನ್ನು, ಆಮೇಲೆ ಸಕ್ಕರೆ ಸೇರಿಸ್ತಾರೆ. ಹಾಗಾದರೆ ಏನಾಗುತ್ತೆ, ಪೂರ್ತಿ ಪೇಡ ಮಾಡಾದಮೇಲೆ ಅದು ಪೂರ್ತಿ ಮೆಲ್ಟ್ ಆಗೋಗುತ್ತೆ, ಗಟ್ಟಿ ಆಗೋದಿಲ್ಲ. ಸೊ ನೋಡಿ, ಇದನ್ನ ನಾನು ಬರ್ಫಿ ಟ್ರೇಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಒತ್ತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಪೇಡ ಯಾವ ಆಕಾರಕ್ಕೆ ಇರುತ್ತೋ ನೋಡಿ, ಆ ಆಕಾರಕ್ಕೆ ನಾನಿಲ್ಲಿ ಒತ್ತಿ ಒತ್ತಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಸಾಫ್ಟ್ ಆಗಲಿ ಅಂತ ಸ್ಪ್ಯಾಚುಲಾ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ಬೌಲ್ ಕೆಳಭಾಗಕ್ಕೆ ಸ್ವಲ್ಪ ಕೆಳಭಾಗದಿಂದ ಈ ಥರ ಮಾಡ್ಕೊಳ್ಬೋದು. ಇದನ್ನು ನೋಡಿ 4 ಗಂಟೆ, ಸುಮಾರು 4 ಗಂಟೆ ಬಿಟ್ಬಿಟ್ಟಿದೆ ಚೆನ್ನಾಗಿ ಹಾಕ್ಕೊಳ್ಳಿ ಅಂತ. ನಾನಿಲ್ಲಿ ಯಾವುದೇ ರೀತಿ ಫ್ರಿಜ್ಜಲ್ಲಾಗಲಿ ಎಲ್ಲೂ ಕೂಡ ಇಟ್ಟಿಲ್ಲ, ಹಾಗೆ ಹೊರಗಡೆನೇ ಇಟ್ಟಿರೋದು. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಗಟ್ಟಿ ಆಗಿದೆ. ನೀವೇನಾದರೂ ಜಾಸ್ತಿ ತುಪ್ಪ ಹಾಕ್ಕೊಂಡು ಹುರಿದು ಪಾತ್ರೆಗೆಲ್ಲ ಹಿಟ್ಟು ಜೊತೆಗೆ ತುಪ್ಪ ಬೆರೆತು ಪೂರ್ತಿಯಾಗಿ ಮೆಲ್ಟ್ ಆಗೋವರೆಗೂ ನೀವು ಆ ಥರ ಏನಾದರೂ ಮಾಡಿದ್ರೆ ಈ ಥರ ಅದು ಗಟ್ಟಿ ಆಗೋದಿಲ್ಲ. ನೀವು ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ, ಹೊರಗಡೆ ಇಟ್ಟರೆ ಮೆಲ್ಟ್ ಆಗೋಗುತ್ತೆ ಆ ಥರ ಆದರೆ. ಇವಾಗ ನೋಡಿ, ನೀವು ಚಿಕ್ಕವರಿದ್ದಾಗ ಚಿಕ್ಕ ಪೇಡಗಳ ಸಿಗ್ತಿತ್ತಲ್ಲ ಪಾಲ್ಕೋವ, ಅದೇ ಸೈಜ್ನಲ್ಲಿ ನಾನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ದೊಡ್ಡ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ಸೊ ನನಗೆ ಅದೇ ಥರ ಇಷ್ಟ. ಸೊ ನೋಡಿ, ಇದನ್ನು ಮಾಡಾದ್ಮೇಲೆ ನನಗೆ ತುಂಬಾ ನಮ್ಮ ಚೈಲ್ಡ್ಹುಡ್ ತುಂಬಾ ನೆನಪಾಯಿತು. ಸೊ ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಚಿಕ್ಕದಾಗಿರ್ತಿತ್ತು ನಾವು ಚಿಕ್ಕವರಿದ್ದಾಗ. ಸೊ ತುಂಬಾ ಟೇಸ್ಟಿಯಾಗಿರುವಂಥ, ಬಾಯಲ್ಲಿಟ್ಟರೆ ಕರಗುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಚಾಕು ಇಟ್ಟ ತಕ್ಷಣವೇ ತಾನೇ ಕಟ್ ಆಗ್ತಾ ಇದೆ. ಇವಾಗ ನೋಡಿ, ಟೆಕ್ಸ್ಚರ್ ನೋಡಿ ಈ ಪೇಡದು. ಸೊ ಯಾರ್ಯಾರು ಈ ಥರ ಟೆಕ್ಸ್ಚರ್ ಇರುವಂಥ ಪೇಡನ ನೀವು ಚಿಕ್ಕ ವಯಸ್ಸಲ್ಲಿ ತಿಂದಿರಾ ಅನ್ನೋದು ಒಂದು ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿ, ತುಂಬ ಖುಷಿಯಾಗುತ್ತೆ. ಸೊ ಇವಾಗ ನೋಡಿ, ತುಂಬಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ, ಪ್ರತಿಯೊಬ್ಬರು ತಿಂದಿರುವಂಥ ಪಾಲ್ಕೋವಾ ಅಥವಾ ಹಾಲ್ಕೋವಾ ರೆಡಿಯಾಗಿದೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.